ನಮಸ್ತೆ ವೀಕ್ಷಕರೇ. ನಿಮ್ಮ ಶತ್ರು ನಿಮ್ಮ ಒಂದು ಬೆಳವಣಿಗೆ ನೋಡದೆ ನಿಮ್ಮ ಮೇಲೆ ವಾಮಾಚಾರ ಮಾಟಮಂತ್ರ ಮಾಡಿಸ್ತಿದ್ದಾರಾ? ವೀಕ್ಷಕರೇ, ಈ ಒಂದು ಸುಲಭವಾದ ಪ್ರಯೋಗ ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ, ರಿಸಲ್ಟ್ ನೀವು ನೋಡ್ತೀರಾ ವೀಕ್ಷಕರೇ. ಓಕೆನಾ? ಏನು ಮಾಡಬೇಕಂದ್ರೆ ಸಿಂಪಲಾಗಿ ಒಂದು ಗೊಂಬೆ, ಓಕೆನಾ, ನೋಡ್ತಿರ್ಬೋದು. ಈ ರೀತಿ ಒಂದು ಗೊಂಬೆ ತೊಗೊಳ್ಳಿ. ಪುರುಷ ಆದರೆ ಪುರುಷ, ಮಹಿಳೆ ಆದರೆ ಮಹಿಳೆ, ಓಕೆನಾ. 2 ಮೊಳೆ, ಓಕೆನಾ. ಇದಾದ ನಂತರ 2 ಲಿಂಬೆಹಣ್ಣು ಸಾಕು, ಮತ್ತು ಅಕ್ಷತೆ ಕಾಳು ಮನೆಯಲ್ಲಿ ಮಾಡಿರೋದು. ಇಷ್ಟು ತೊಗೊಬಿಟ್ಟು ಒಂದು ಗೊಂಬೆಯನ್ನು ಮಧ್ಯದಲ್ಲಿ ಇಡಿ ವೀಕ್ಷಕರೇ. ಇದಾದ ನಂತರ ಅಕ್ಷತೆ ಕಾಳು ಯಾಕೆ ಹಾಕ್ತೀವಿ ಅಂದರೆ, ನೀವು ಮಾಡ್ತಿರೋವಂಥ ಒಂದು ಪ್ರಯೋಗಕ್ಕೆ ಯಾವುದೇ ಕೂಡ ಒಂದು ಕೆಟ್ಟ ದೃಷ್ಟಿ ಯಾವುದು ಕೂಡ ನಿಮಗೆ ಕೂಡ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಈ ಒಂದು ಮಂಡಳವನ್ನು ಹಾಕಬೇಕಾಗುತ್ತೆ, ಓಕೆನಾ. ಮತ್ತು ಪವರ್ಫುಲ್ಲಾಗಿ ಮಾಡಲಿಕ್ಕೆ. ಇದಾದ ನಂತರ ಲಿಂಬೆಹಣ್ಣು ತೊಗೊಳ್ಳಿ ವೀಕ್ಷಕರೇ. ಲಿಂಬೆಹಣ್ಣುಗಳು ತೊಗೊಂಡ ನಂತರ ನಿಮ್ಮ ಶತ್ರುವಿನ ಹೆಸರು ನೀವು ಬರ್ಕೊಳ್ಳಿ. ನಿಮ್ಮ ಶತ್ರುವಿನ ಹೆಸರು ನಾನು ಎಕ್ಸಾಂಪಲ್ ಇಲ್ಲಿ XYZ ಅಂತ ಹಾಕ್ತಾಯಿದ್ದೀನಿ. ನಾನು ಯಾರದು ಕೂಡ ಹೆಸರಿಲ್ಲ ಹಾಕ್ತಾಯಿಲ್ಲ. ನೀವು ನಿಮ್ಮ ಶತ್ರುವಿನ ಹೆಸರು ಹಾಕಿ ಸಾಕು. ಇದಾದ ನಂತರ 2 ಲಿಂಬೆಹಣ್ಣುಗಳಲ್ಲಿ ಕೂಡ ಸೇಮ್ ಹೆಸರನ್ನು ಬರೀಬೇಕಾಗುತ್ತೆ, ಓಕೆನಾ. ಇಲ್ಲೊಂದು ಹೆಸರು, ಅಲ್ಲೊಂದು ಹೆಸರು ಬರಿಬಾರ್ದು, ಓಕೆನಾ. ಇದೆಲ್ಲ ಆದ ನಂತರ ಸಂಪೂರ್ಣವಾಗಿ 12 ಪೀಸನ್ನು ಮಾಡಿ ಲಿಂಬೆಹಣ್ಣು. ಎಷ್ಟು ಹೇಳಿ? 12 ಪೀಸು, ಓಕೆನಾ. ಚಾಕುವಿಂದ 12 ಪೀಸನ್ನು ನೀವು ಕಟ್ ಮಾಡ್ಕೊಳ್ಳಿ ಸಾಕು. ನೋಡ್ತಿರ್ಬೋದು, ಇಲ್ಲಿ ದೊಡ್ಡದಾಗಲಿ ಸಣ್ಣದಾಗಲಿ 12 ಪೀಸ್ ಲಿಂಬೆಹಣ್ಣು ಮಾಡ್ಕೊಳ್ಳಿ ಸಾಕು. ನೀವು ಎಲ್ಲೆಲ್ಲಿ ಗ್ಯಾಪ್ ನೋಡ್ತಿದ್ದೀರ ನೋಡಿ, 12 ಜಾಗ ಆಗುತ್ತೆ ಗ್ಯಾಪು. ಎಲ್ಲ ಕಡೆ ನೀವು ಇಟ್ಕೊತ ಹೋಗಬೇಕಾಗುತ್ತೆ. ನೋಡ್ತಿರ್ಬೋದು, ಈ ರೀತಿ ಇಟ್ಕೊತ ಹೋಗಬೇಕಾಗುತ್ತೆ. ನೋಡ್ತಿರ್ಬೋದು, ಓಕೆನಾ. ಕೈ ಹತ್ರ ಕೂಡ ಸೇಮ್ ಎಲ್ಲ ಕಡೆ A to Z ಎಷ್ಟು ನೀವು ಗ್ಯಾಪ್ ನೋಡ್ತಿದ್ದಾರೆ ನೋಡಿ, ಅಲ್ಲೆಲ್ಲ ಹಿಡ್ಕೊತ ಹೋಗಬೇಕಾಗುತ್ತೆ ವೀಕ್ಷಕರೇ, ಓಕೆನಾ. ಇದಾದ ನಂತರ ಸಂಪೂರ್ಣವಾಗಿ ನೋಡಿಬಿಡಿ ಒಂದು ಸಲ, ಓಕೆನಾ. ಈ ರೀತಿ ಇಡಬೇಕಾಗುತ್ತೆ. ಇದು ಆದ ನಂತರ ಒಂದು ವೈಟ್ ಪೇಪರ್ ತಗೊಳ್ಳಿ, ಓಕೆನಾ. ಈ ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಶತ್ರು ಯಾವ ರೀತಿ ಏನಾಗಬೇಕು ಏನಿಲ್ಲ, ಹೌದಾ, ನಿಮಗೆ ಅವರು ಏನು ಅವರ ಮೇಲೆ ಒಂದು ಸೇಡು ತೀರಿಸ್ಕೋಬೇಕಾಗಿರ್ಬೋದು, ಓಕೆನಾ. ಈ ರೀತಿ ಪಾಯಿಂಟ್ಗಳು ನೀವು ಬರ್ಕೊತ, ಸುಮ್ಮನೆ ಇಲ್ಲಿ ಗೀಸ್ತಾ ಇದ್ದೀನಿ, ನಿಮ್ಗೆ ಏನು ಬೇಕು ಅದು ಬರ್ಕೊತ ಹೋಗಿಬಿಡಿ ಸಾಕು, ಓಕೆನಾ. 4-5 ಪಾಯಿಂಟ್ ಬರ್ಕೊಳ್ಳಿ ಸಾಕು, ಓಕೆನಾ. ನೋಡ್ತಿರ್ಬೋದು, ಈ ರೀತಿ ಬರ್ಕೊಳ್ಳಿ, ಆಯಿತಾ. ನಾನು ಇಲ್ಲಿ ಸುಮ್ಮನೆ ಒಂದು ಲೈನ್ ಹಾಕಿದ್ದೀನಿ, ಓಕೆನಾ. ನಿಮಗೆ ತೋರಿಸ್ಲಿಕ್ಕೆ ಎಕ್ಸಾಂಪಲ್. ಈ ರೀತಿ ಫೋಲ್ಡ್ ಮಾಡ್ಕೊಬಿಟ್ಟು ನೀವು ನಿಮ್ಮ ಶತ್ರುವಿನ ಹೆಸರೇನಿರುತ್ತಲ್ವ ಮೇಲೆ ಬರಿಬೇಕಾಗುತ್ತೆ. ನೋಡ್ತಿರೋದು, ಈ ರೀತಿ ಇಟ್ಬಿಟ್ಟು ನಿಮ್ಮ ಶತ್ರುವಿನ ಹೆಸರು ಬರಿಬೇಕಾಗುತ್ತೆ ಇದರ ಮೇಲೆ, ಓಕೆನಾ. ನೋಡ್ತೀವಿ, ನಾನು ಇಲ್ಲಿ XYZ ಅಂತ ಸುಮ್ಮನೆ ಹಾಕಿದ್ದೀನಿ. ಇದಾದಮೇಲೆ 2 ಮೊಳೆಗಳು ತೊಗೊಳ್ಳಿ, ಓಕೆನಾ ವೀಕ್ಷಕರೇ. ಇಲ್ಲಿ ನೀವು ಕೆಳಗಡೆ ಕೆಂಪು ವಸ್ತ್ರ ನೋಡ್ತಿದ್ದೀರಲ್ವಾ, ವಸ್ತ್ರ ತೊಗೊಬಿಟ್ಟು ನೀವು ಗಂಟನ್ನು ಕಟ್ಟಬೇಕಾಗುತ್ತೆ ವೀಕ್ಷಕರೇ, ಓಕೆನಾ. ಗಂಟು ಕಟ್ಟಿಬಿಟ್ಟು ಏನು 2 ಮೊಳೆ ನೋಡ್ತಿದ್ದಾರಲ್ವಾ, ಆ ಗಂಟಿನ ಮೇಲೆ ಹೊಡೆದ್ಬಿಡಿ ಸಾಕು. ಯಾವುದೇ ರೀತಿ ಆದರೂ ಹೊಡೀರಿ, ಒಟ್ಟಲ್ಲಿ ಗಂಟು ಮೇಲೆ ಹೊಡಿಬೇಕು, ಓಕೆನಾ. ಇದಾದ ನಂತರ ಸ್ಮಶಾನದಲ್ಲಿ ಹೋಗಿಬಿಟ್ಟು ಇದನ್ನು ಬಿಸಾಕಿ ಬನ್ನಿ ವೀಕ್ಷಕರೇ. ನೋಡಿ ರಿಸಲ್ಟ್ ನೀವೇ ನೋಡ್ತೀರಾ. ಇದು ಯಾವ ಸಮಯ, ಯಾವ ಡೇಟು, ಯಾವ ಟೈಮಿಂಗ್ ಮಾಡಬೇಕಾದ್ರೆ ಪ್ಲೇ ಮೇಲೆ ಬರುವ ನಂಬರ್ಗೆ ಕಾಲ್ ಮಾಡಿ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.